ಈ ವಿಡಿಯೋ ಮಾಡ್ತಿದ್ದರ ಮೂಲ ಉದ್ದೇಶ ದೇವದಾಸಿ ಸಮುದಾಯದಲ್ಲಿ ಆಗ್ತಾ ಇರುವಂಥ ಪರಿವರ್ತನೆಯನ್ನು ದಾಖಲಿಸುವಂಥ ಒಂದು ಕೆಲಸ ಇದು. ಯಾರು ಮಾನವ ಹಕ್ಕುಗಳಿಂದ ವಂಚಿತರಾಗಿರ್ತಾರೆ, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಾರೆ, ಅವರ ಅನುಭವದ ಹಿನ್ನೆಲೆಯಲ್ಲಿ ನಾವು ನ್ಯಾಯನ ಹುಡುಕಬೇಕಾಗ್ತದೆ, ಹಕ್ಕುಗಳನ್ನು ಉಲ್ಲಂಘನೆ ಆಗ್ತಿರೋದನ್ನು ತಡಿಬೇಕಾಗ್ತದೆ. ಯಾರೋ ಸಮಸ್ಯೆನ ಯಾರೋ ಮಹಾತ್ಮ ಬಂದು ಬಗೆಹರಿಸಿ ವಿಮೋಚನೆ ಮಾಡ್ತಾನೆ ಅಂತ ಅನ್ನೋ ಇದಿದೆಯಲ್ಲ, ಅದು ಸುಳ್ಳು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಅದನ್ನು ದೇವದಾಸಿ ಮಹಿಳೆಯರು ಮತ್ತು ದೇವದಾಸಿ ಕುಟುಂಬದ ಮಧ್ಯೆ ಕೆಲಸ ಮಾಡ್ತಾ ಅವರಿಗಾದಂಥ ಅನುಭವಗಳನ್ನು ಇಲ್ಲಿ ದಾಖಲಿಸುವಂಥದ್ದು, ಅವರಿಗೆ ಆದಂಥ ಅನುಕೂಲಗಳನ್ನು ದಾಖಲಿಸುವಂಥದ್ದು ಇದರ ಮೂಲ ಉದ್ದೇಶ. ಕಂಚಕಾಲಂಗುರದವರ ಕಾರಿಪೇಟೆಯವರ ಬಂಗಾರದ ದೊಡಿ ಬಳಿಯವರ ಶೋಭಾನವ, ಬಂಗಾರದ ಜೋಡಿ ಬಳಿಯವರ ಶೋಭಾನವ. ಯಾವ ಪದ್ಧತಿ ರೀ ದಾಳಿ ಬರಲಿ, ಅದನ್ನು ಮಾಡಬಾರ್ದಾಗಿತ್ತು, ಮಾಡಿ ಹೋಗ್ಯಾವ ಹಿಂದುಳ ಕಾಲದ ಮಂದಿ. ನಾವು ಅನುಭವಿಸಿದ್ವಿ, ಅವ್ರೇನು ಮಾಡಿದಾರೆ ಅನುಭವಿಸಿಲ್ಲ, ನಾವು ಅನುಭವಿಸಿದ್ವಿ. ಆ ಪದ್ಧತಿನ ಚಲೋ ಅಲ್ಲ, ಅದು ಬದುಕೋದೂ ಭಾಳ ಕಷ್ಟ ರೀ ಸರ್. ಅದು ಅದರಲ್ಲಿದ್ದ ಏನು ಸುಖ ಇರೋಂಗಿಲ್ಲ ಜೀವನ. ಹಿಂದಿನ ಕಾಲದ ಮಂದಿ ಯಾವ ಮಬ್ಬು ಸುಳ ಮಕ್ಕಳನ್ನ ಮಾಡಿ ಹೋಗ್ಬಿಟ್ಟಾರ, ನಮ್ಮನ್ನು ಅನುಭವಿಸೋಕೆ ಬಿಟ್ಟಿದ್ರ ಅನುಭವಿಸ್ಬಿಟ್ಟಿವಿ ನಾವು. ಮುಂದಾದ್ರೆ ಇದು ಬರಬಾರ್ದು ಯಾರಿಗೆ. ಒತ್ತು ಮುಂತನ ಹೊಲ್ದಾಗ ದುಡ್ಸ್ಕೊಂತಿದ್ರು, ಕಣ ಅಂತ ಮಾಡ್ತಿದ್ರು ಅವಾಗ. ಈಗೆಲ್ಲ ಇದಾಗ್ಯಾವ. ಅವಾಗ ಕಣ ಅಂತ ಮಾಡ್ತಿದ್ರು, ಸಗಣಿ ರಾಡಿ ಸಾರಿಸ್ಬೇಕು. ದೇವ್ನ ಅಂತ ಒಂದು ಅಡ್ಗೆ ನಮ್ಮವ್ವ ನಾನು ಹೋಗಿ ಸಗಣಿ ತುಂಬ್ಕೊಂಡು ಹೋಗಿ ಸಗಣಿ ಸಾರಿಸ್ಬೇಕು. ಸಾರಿಸಿ ಒತ್ತು ಮುಂತನ ಕೆಲಸ ಮಾಡ್ಬೇಕು. ಅವ್ರದ್ರಾಗ ಒತ್ತು ಮುಂತನ ಕೆಲಸ ಮಾಡ್ಬೇಕು ಅಂದ್ರೆ ಚಲೋ ಕಾಳಿಲ್ಲ, ಸೆರಗು ಮುರುಗು ಮಣ್ಣುಗಾಳು ಅಂತವು. ಚಲೋ ಕಾಳು ಭಾಳ ಬಿಡ್ತಿದ್ದಿಲ್ಲ ರೀ ಅವರು. ಸೆರಗು ಮುರುಗು ಅಂತ ಅಡುಗೆ ದಬ್ಕ್ಯಂದು ಚಲೋ ಕಾಳು ದಬ್ಕ್ಯಂದು ಒಂದು ತುಸಾನ ಈಸ್ಕೊಡಾರ, ಒಂದು ಈಸು ಚಲೋ ಕಾಳು. ಅಯ್ಯೋ ಅವ್ರಿಗೆ ಕಷ್ಟ ಬಿಡ್ಬೇಕು, ದುಡ್ತೀವಿ ಸಾಯ್ತಾನೆ ದುಡಿದ್ರೂ ಅವ್ರಿಗೆ ಕಷ್ಟ ಬಿಡ್ಬೇಕು ಅಂತೇಳಿ ಸೆರಗು ಮುರುಗು ಅಂತ ಬಿಡ್ತಿದ್ರು. ಸದ್ಯಾಗ ಪದ್ಯಾಗ ಇರ್ತಿದ್ವಲ್ಲ ಅವನ ಒತ್ತು ಮುಂತನ ಮಾಡ್ಕೊಂಡು ಜಾಡಿ ಹಿಡ್ಕೊಂಡು ಮರ ತೊಗೊಂಡೋಗಿ ಹಿಂಗೆ ಹಸ್ ಮಾಡ್ಕೊಂಡು ತೊಗೊಂಬಂದು ಜೀವನ ಒಟ್ಟಿಗೆ ಮಾಡ್ಕೊಂತಿದ್ವಿ ರೀ ಸರ್. ನಮಗೆ ಭಾಳ ಗಂಭೀರ ಐತ್ರಿ ಅವಾಗ. ಮನೆಯ ಪರಿಸ್ಥಿತಿ ಆರ್ಥಿಕವಾಗಿ ನಾವು ಪೂರಾ ಡಲ್ಲಿದ್ವಿ ಸರ್. ಆರ್ಥಿಕವಾಗಿ ಗೊತ್ತಿರಲಿಲ್ಲ, ಮನೆಯಲ್ಲಿ ಪೂರಾ ಬಡತನ. ಒಂದು ಶಾಲೆ ಕಲಿಯೋಕೆ ರೊಕ್ಕ ಇರ್ತಿರಲಿಲ್ಲ, ಎಜುಕೇಷನ್ ಮುಂದೆ ಹೋಗೋಕೆ ಇರ್ತಿದ್ದಿಲ್ಲ. BA ಮಾಡ್ಕೊಂಡೆ, MA ಮಾಡ್ಕೊಂಡೆ, B.Ed ಮಾಡ್ಕೊಳ್ಳೋಕ್ಕೆ ನಮ್ಗೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇತ್ತು. ಇನ್ನೊಂದು ಮನೆಯಲ್ಲಿ ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು. ಇನ್ನೊಂದು ಬೇರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮ್ಮ ತಂದೆ ಹೆಸರೇ ಮುದ್ದಾಮ್ ಕೇಳ್ತಿತ್ತು ಸರ್. ಅಪ್ರೇಟಲ್ಲಿ ತಂದೆ ಹೆಸರು ಮೆನ್ಷನ್ ಮಾಡಿದಾಗ ನಾವು ಒಂದು ನೌಕರಿ ಅಪ್ಲಿಕೇಶನ್ ಹಾಕಬೇಕಿತ್ತು. ಆ ತಂದೆ ಹೆಸರು ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಸಿಸ್ಟಮ್ ಮೂವ್ ಆಗ್ತಿರಲಿಲ್ಲ. ಸರ್ಕಾರದ ನಿಯಮಗಳ ಪ್ರಕಾರ ದೇವದಾಸಿ ಪದ್ಧತಿ ನಿಂತೋಗೈತೆ ಅಂತಿದ್ದರು. ಆದರೆ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ಅನೇಕ ಕಡೆ ವರದಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತಿದ್ದಂಥ ಸಂದರ್ಭದಲ್ಲಿ ದೇವದಾಸಿ ಪದ್ಧತಿ ಜೀವಂತ ಇದೆ ಅಂತಂದು ಸುದ್ದಿಗಳು ಬರ್ತಿದ್ವು. ಆಗ ನಾವೇನು ಮಾಡಿದ್ವಿ, ಅದೆಲ್ಲ ಬರ್ತಿರೋದನ್ನು ಈ ಥರ ಬರ್ತಿತ್ತಲ್ಲ, ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರಕರಣಗಳು ನಡೆದವು. ಒಂದು ಟೆಂಗುಂಟಿ ಅಂತ ತೆಗ್ಯಾಳ ಅಂತ ಒಂದು ಗ್ರಾಮ, ಅಲ್ಲಿ ದೇವದಾಸಿ ಬಿಟ್ಟಿದ್ದರು, ಅದನ್ನು ತಡೆಗಟ್ಟೋದು. ಇಂಥ ಅನೇಕ ಸಂದರ್ಭಗಳಲ್ಲಿ ನಾವು ಪೊಲೀಸ್ ಇಲಾಖೆಗಳಿಗೆ ಮತ್ತು DC ಅವರಿಗೆ ಬೆನ್ನತ್ತಿದ್ದೀವಿ. ನೋಡಿ ಸರ್, ಇಂಥಲ್ಲಿ ದೇವದಾಸಿ ಪದ್ಧತಿ ನಡೀತಾ ಇದೆ. ದೇವದಾಸಿ ಪದ್ಧತಿ ಅನ್ನೋಂಥದ್ದು ಈ ಸಮಾಜದಲ್ಲಿ ಒಂದು ಬೃಹದಾಕಾರವಾದಂಥ ಪಿಡುಗಾಗಿ ಬೆಳೆದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ. ರಾಜ್ಯದಲ್ಲಿ 14 ಜಿಲ್ಲೆಗಳಲ್ಲಿ ಈ ದೇವದಾಸಿ ಪದ್ಧತಿ ಇದೆ. ಅದಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರು ಸರ್ಕಾರದ ಅಂಕಿಅಂಶಗಳ ಪ್ರಕಾರ 46,000 ಜನ. ಈ ಥರದ ಒಂದು ಸಮಸ್ಯೆಗೆ ಆ ಸಮುದಾಯವೇ ಒಂದು ದೃಢ ಸಂಕಲ್ಪ ಮಾಡಿ ಇದರಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ತೀರ್ಮಾನ ಮಾಡಬೇಕಾದ್ರೆ ಅವರಿಗೆ ಒಂದು ಸಂಘಟನಾತ್ಮಕ ಒಂದು ಸಂರಚನೆಯನ್ನು ಕಟ್ಟಿಕೊಳ್ಬೇಕು. ತಾಯಂದಿರಿಗೆ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡಿ ಅಲ್ಲಿ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ವಿ. ಎಷ್ಟು ಕುಟುಂಬಕ್ಕೆ ಜಮೀನುಗಳಿಲ್ಲ
ಆಲ್ರೆಡಿ ಕುಟುಂಬಗಳಲ್ಲಿ ಜಮೀನುಗಳೇ ಇದೆ, ಜಮೀನಿಗೆ ನೀರು ವ್ಯವಸ್ಥೆ ಇಲ್ಲ. ಈಗ ಇವ್ರು ಯಾವಾಗ ವೇದಿಕೆ ನಾವು ಎಲ್ಲರೂ ಭದ್ರಾಗಿ ಕಟ್ಕೊಂಡು ಆವಾಗ ನಾವು ಈ ಪ್ರತಿಯೊಂದು ಇದು ನನ್ನ ಹಕ್ಕು, ನಾನು ಪಡ್ಕೋಬೇಕು, ನಾನು ಹೋಗಬೇಕು ಅನ್ನುವಂಥದ್ದು ಮಕ್ಕಳು ಮತ್ತು ತಾಯಂದಿರದ್ದು ಸಭೆಗಳನ್ನು ಮಾಡಿದ್ವಿ ನಾವು ಆಗಾಗ. ಸರ್ಕಾರ ಮಾಡಿದಂಥ ಸರ್ವೆ ಮತ್ತು ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಆಗುವಂಥ ಕೆಲಸಗಳಿದ್ದಾವಲ್ಲ, ಅವು ಸಮಗ್ರವಾಗಿ ಕೇಸಿ ಇವರ ಮೋಚನೆಗೆ ಮತ್ತು ಇವ್ರಿಗೆ ಪೂರಕವಾದ ಯೋಜನೆಗಳಾಗಿಲ್ಲ ಮತ್ತು ಮುಟ್ಟಿಲ್ಲ ಕೂಡ. ಆದರೆ ವಿಮುಕ್ತ ದೇವದಾಸಿ ಸಂಘಟನೆ ವತಿಯಿಂದ ಮಾಡಿದಂಥ ಕೆಲಸಗಳೇನಿದ್ದಾವಲ್ಲ, ಅವರಿಗೆ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಕೊಡುವಂಥ ಅವೇರ್ನೆಸ್ ಮೂಲಕ ಅವರಿಗೆ ಬರಬೇಕಾದಂಥ ಸರ್ಕಾರದ ಸೌಲಭ್ಯಗಳ ಜೊತೆಗೇ ಸಮಗ್ರವಾದಂಥ ವಿಮೋಚನೆಗೆ ಬೇಕಾದಂಥ ಪೂರಕವಾದಂಥ ವಾತಾವರಣ ಕ್ರಿಯೇಟ್ ಮಾಡುವಂಥ ನಿಟ್ಟಿನಲ್ಲಿ 10 ವರ್ಷದಲ್ಲಿ ಕನಿಷ್ಠ ಏನಂತಲ್ಲ ಅವೇರ್ನೆಸ್ ಆಗುವಂಥ ಕಾರ್ಯಕ್ರಮ. ಮತ್ತು ಎಲ್ಲಿಯಾದರೂ ದೇವದಾಸಿ ಪದ್ಧತಿಯ ನಮಗೆ ಗೊತ್ತಿರಲಾರ್ದಂಗೆ ಆದರೆ ಆ ತಾಯಂದ್ರೆ ಮಕ್ಕಳೇ ಹೋಗಿ ಅದನ್ನು ಪ್ರೊಟೆಸ್ಟ್ ಮಾಡಿ ನಿಲ್ಲಿಸುವಂಥ ಕೆಲಸವನ್ನು ಆಗ್ಯದ. ಆ ಕಾರಣದಿಂದ ಈ ಜವಾಬ್ದಾರಿಯನ್ನು ತಾಯಂದಿರು ಮತ್ತು ಮಕ್ಕಳು ತಗೊಂಡಾಗ ಬಹುಶಃ ಅಂತಾರೆ ಆ ಸಮುದಾಯಕ್ಕೆ ಏನಂತಲ್ಲ ನಿಜವಾಗಿ ಕೂಡ ಇಲ್ಲಿ ನಡೀತದೆ, ಹೆಂಗೆ ಕಂಟ್ರೋಲ್ ಮಾಡಬೇಕಂತ ಅಂಬೋದು ಸತ್ಯವನ್ನು ಅವ್ರ ಮೂಲಕನೇ ಅದು ಆಗ್ತದೆ. ಒಂದು ಈ ಗುಲಾಮಗಿರಿ ಪದ್ಧತಿಯಿಂದ ಅಥವಾ ನಮ್ಮ ಕೀಳಿರಿಮೆ ಮನೋಭಾವನೆಯಿಂದ ಆ ಕೀಳಿರಿಮೆ ಮನೋಭಾವದಿಂದ ಹೊರಗೆ ಹೇಗೆ ಬರಬೇಕನ್ನೋದನ್ನ ಬದುಕನ್ನು ಕಲಿಸ್ಕೊಟ್ರು. ಪ್ರಮುಖವಾಗಿ ಯಾವುದೇ ಒಂದು ಸಮಾಜದಲ್ಲಿ ಜನಗಳಿಗೆ ಸಮಸ್ಯೆ ಅಂತ ಯಾವುದಾದ್ರೂ ಒಂದು ಅನಿಸಿದರೆ ಆ ಸಮಸ್ಯೆಯ ಜವಾಬ್ದಾರಿಯನ್ನು ಅದೇ ಸಮುದಾಯ, ಅದೇ ಸಮಸ್ಯೆಗೊಳಗಾಗಿರ್ತಕ್ಕಂಥ ಜನ ತೆಗೆದುಕೊಳ್ಳದೇ ಇದ್ದರೆ ಅದು ಆ ಸಮಸ್ಯೆಯಿಂದ ಬಿಡುಗಡೆ ಆಗೋದಿಲ್ಲ ಅನ್ನೋಂಥದ್ದು ನನ್ನ ಮತ್ತು ನಾನು ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲರ ಒಂದು ತಿಳುವಳಿಕೆ. ನಾವು ಇದುವರೆಗೂ ಮಾತಾಡೋಂಥ ಅಗತ್ಯತೆ ಇದೆ ಅಂಥೇಳಿ ತಾಯಂದ್ರು ಮುಂದೆ ಬಂದರು, ಆಗ್ತಿರೋಂಥ ಅನ್ಯಾಯನ ಹೇಳ್ತಾ ಹೋದರು. ಮಕ್ಕಳು ಕೂಡ ಮುಂದೆ ಬಂದರು, ಇಲ್ಲ ಇದನ್ನು ನಾವು ವಿರೋಧಿಸಬೇಕು, ಇನ್ನು ಮುಂದೆ ಇದಾಗಬಾರ್ದು ನಮ್ಮ ಅಕ್ಕ ತಂಗಿಯರಿಗೆ. ಆ ಪ್ರತಿಕ್ರಿಯೆನೇ ಮುಂದೆ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯಾಗಿ ಪರಿವರ್ತನೆ ಆಯಿತು. ಈಗ ಅದು ಒಂದು ಸಂಘಟನೆ. ಈ ವೇದಿಕೆಯನ್ನು ಮುಂದಕ್ಕೆ ತಗೊಂಡೋಗೋರು ಬೇಕಲ್ಲ ಅಂತಂದು ರಾಜೇಂದ್ರ ಸರ್ 2014 ಏಪ್ರಿಲ್ ತಿಂಗಳಲ್ಲಿ ಈ ವೇದಿಕೆಯನ್ನು ಹುಟ್ಟಾಕಿದ್ರು. 10 ವರ್ಷ ಆಯ್ತು ಈಗ ಇಲ್ಲಿಗೆ. ಕುಷ್ಟಗಿ ತಾಲೂಕಿನವರ ಕೊಪ್ಪಳ ಜಿಲ್ಲಾದವರ ಏದಿಕೆ ಕಟ್ಟಿ ನಡೆದೇವೋ ನಾವೆಲ್ಲ, ಏದಿಕೆ ನೀ ಕಟ್ಟಿ ನಡೆದೇವೋ ನಾವೆಲ್ಲ, ನಡೆದೇವ ನೋಡು ಬೆಂಗಳೂರಿಗೆ. ಪಟ್ಟಿ ಮಾಡೀವ್ರಿ ಹೊಲ ಭೂಮಿ ಯಾರು ಇಲ್ಲ ಅನ್ನೋದು, ಹೊಲ ಯಾರ್ಯಾರು ಇಲ್ಲ ಏನಂತ ಎಲ್ಲರನ್ನ ಕರೆಸಿ ಹೊಲ ಇಲ್ದರಿಗೆ ಪಟ್ಟಿ ಮಾಡೀವ್ರಿ. ಅವ್ರ ಹೆಸರು ಹೊಲ ಇಲ್ಲ ಅಂದ್ರೆ ಹೆಸರು ತಕ್ಕಂದಿಂದ ಇಂಥಲ್ಲೇ ಹೊಲ ಐತೆ ಅನ್ನೋದು ಗೊತ್ತಾತ್ರಿ. ಗೊತ್ತಾಗಿಂದ ಅವಾಗ ಏನೈತಿ ಭೂಮಿ ಹೋಗಿ ಅಂಬೇಡ್ಕರ್ ನಿಗಮಕ್ಕೆ ಕೊಟ್ಟಿದ್ರಿ ಇದನ್ನು ಹೊಲನ. ಅಲ್ಲಿದ್ದ ಹೋಗಿ ಕಳಿಸಿ ಇದ್ರಂತಂಗ ಭೂಮಿ ಐತ್ರಿ ನಮಗೆ ಹೊಲ ಮಾಡಿ ಕೊಡ್ರಿ ಸರ ಅಂತ ಕೇಳಿದ್ವಿ ರೀ. ಕೇಳಿದ ಹೊತ್ನಾಗ ಅವಾಗ ಒಬ್ಬೊಬ್ರಿಗೆ 2 ಎಕರೆ ಮೇಲೆ ಏಟ ಐತ್ರಿ ಇದು. ಮಕ್ಕಳ ಮತ್ತು ತಾಯಂದಿರದ ಒಂದು ಅವ್ರವರು ವೈಯಕ್ತಿಕ ಏನು ಮಾಡಿದ್ರೆ ನಾವು ಮುಂದುವರಿತೀವಿ ಅನ್ನೋವಂಥ ಅಭಿಪ್ರಾಯಗಳು ಬೇಕಾಗಿತ್ತಲ್ಲ, ಅವ್ರನ್ನೆಲ್ಲ ಅಲ್ಲಿ ಹಳ್ಳಿ ಮಟ್ಟಕ್ಕೆ ಹೋಗಿನೂ ಅವ್ರನ್ನ ಕೂಡಿಸಿ ಕೇಳ್ಕೊಂಬಂದ್ವಿ. ಫಸ್ಟ್ ಮತ್ತೆ ಅಲ್ಲಿ ನಾವು ತಾಲೂಕಾ ಮಟ್ಟದಲ್ಲಿ ಇಡೀ ಒಂದು ಜಿಲ್ಲಾಧಿಕಾರಿಗಳನ್ನು ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಮತ್ತು ತಾಲೂಕಾ ತಹಸೀಲ್ದಾರ್ನವ್ರನ್ನ ಅಧಿಕಾರಿ ಲೆವೆಲಲ್ಲಿ ಒಂದು ಸಂಪರ್ಕ ಸಭೆ ಅಂತ ಹೇಳಿ ಮಾಡಿ ಅಲ್ಲೆಲ್ಲರನ್ನೂ ಕೂಡಿಸಿ ಅಲ್ಲಿ ಮಾಹಿತಿ ಕ್ರೋಢೀಕರಣ ಮಾಡ್ಕೊಂಡ್ವಿ ನಾವು. ಎಲ್ಲ ದೇವದಾಸಿ ಕುಟುಂಬದವರು ಇರ್ತಕ್ಕಂಥದ್ದು. ನೀವು ದಯಮಾಡಿ ಶೋಷಣೆಗೊಳಗಾದಂಥ ಜನರ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಅವ್ರ ಬಗ್ಗೆ ನಿಮ್ಗೆ ಒಲವಿದೆ. ಹಾಗಾಗಿ ಇನ್ನೂ ಯಾರಾದರೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಶೋಷಣೆಗೆ ಒಳಗಾಗಿ ಇದ್ದಂಥ ಕುಟುಂಬಗಳು ಇದ್ದಂಥ ಜನಗಳು ಇದ್ದಾರಪ್ಪ ಅಂದ್ರೆ ಅದು ದೇವದಾಸಿ ಕುಟುಂಬ ಅನ್ನೋದನ್ನು ದಯಮಾಡಿ ತಾವು ಗಮನದಲ್ಲಿ ಇಟ್ಕೋಬೇಕು. ಇವ್ರಿಗಿಂತಿಂಥ ಸೌಲಭ್ಯಗಳು ಬೇಕು ಅಂತ ನಾವು ಒಂದು ಮನವಿ ಕೊಡ್ತೀವಿ ಅವತ್ತಿನ ದಿವಸ. ನಮ್ಮ ತಾಯಿ ದೇವದಾಸಿ ಸರ. ದೇವದಾಸಿ ನಾವು ಆಯಮ್ಮಗೆ 3 ಜನ ಮಕ್ಕಳು ಸರ. ಮದುವೆಯಾಗಿ ಹಂಗೆ ಸಂಸಾರ ಕಟ್ಕೊಂಡು ದುಡಿಯೋದು ಊರು ಇದೆ. ನಮ್ಮದಾದಂಥ ಏನು ಊರಲ್ಲಿ ಇರೋದಿಲ್ಲ. ಆಮೇಲೆ ನಮ್ಮ ಹೊಲ ಉಳುವೆ ಮಾಡೋದಿಲ್ಲ. ಹಂಗೆ ದುಡ್ಕೊಂತ ಹೋಗೋದು ಸರ. ನಮ್ಗೆ ಇದು ಅರ್ಜಿ ಹಾಕಿ
ಇದು ಟ್ಯಾಕ್ಟರ್ ಬರ್ತಂತಂದು ಹೇಳಿದ್ರು ಸರ. 5-6 ತಿಂಗಳು ಅಡ್ಡಾಡಿ ಅದನ್ನು ಸಾಲ ಸ್ಯಾಂಕ್ಷನ್ ಆಯ್ತು ಸರ್. ಅದು ಸಾಲ ಸ್ಯಾಂಕ್ಷನ್ ಆದಮೇಲೆ ನಮಗೆ ಬ್ಯಾಂಕಿಗೆ 3.5 ಲಕ್ಷ ನಮ್ಮದು ಸಬ್ಸಿಡಿ ದುಡ್ಡು ಬಂತು ಸರ. ದುಡ್ಡು ಬಂದ ಮೇಲೆ ನಾವು ಇಲ್ಲಿ ಬ್ಯಾಂಕ್ನವರು ಪುನಃ ನಮ್ಗೆ ನೀವು ಟ್ಯಾಕ್ಟರ್ ಕೊಡ್ತೀವಿ, ನೀವು ಒಳ್ಳೆಯದಾಗಿ ಬಳಸ್ಕೊಂಡು ಚೆನ್ನಾಗಿ ಕಟ್ಕೊಂಡು ಹೋಗ್ರಿ ಅಂತಂದೇಳಿ ನಮ್ಗೆ ಟ್ಯಾಕ್ಟ್ರಿ ಬಿಡುಗಡೆ ಮಾಡಿದ್ರು ಸರ್. ನಾವು ಒಂದು ತಿಂಗಳಿಗೆ ಅಂತ ಇಲ್ಲ ಅಂದರೂ ನಮ್ಮ ಕುಟುಂಬ ಎಲ್ಲ ನಮ್ಮ ಖರ್ಚು ತೆಗೆದು ತಿಂಗಳ ಒಂದು 20,000-30,000 ಸಾವಿರ ಉಳಿಸ್ತೀವಿ ಸರ್. ಕೊಟ್ಟಿದ್ದು ಟ್ಯಾಕ್ಟ್ರಿ ಚೆನ್ನಾಗಿ ನೋಡ್ಕೊಂಡ್ವಿ, ಚೆನ್ನಾಗಿ ಲೋನ್ ಕಟ್ತೀವಿ, ಚೆನ್ನಾಗಿ ನಡೆಯಕತ್ತೈತೆ ಸರ್. ನನ್ನ ಹೆಸರು ಬಂದ್ಬಿಟ್ಟು ದುರ್ಗೇಶ್ ಅಂತ. ನಮ್ಮೂರು ಬಂದ್ಬಿಟ್ಟು ಗುಮ್ಗೇರ. ನಮ್ಮ ತಾಯಿಯವರು ದೇವದಾಸಿ ಕುಟುಂಬದಿಂದ ಬಂದಿದ್ದೀನಿ ನಾವು ಹುಟ್ಟುತ್ತಾನೆ 1ನೇ ಪ್ರೈಮರಿ ಎಲ್ಲ ನಾವೆಲ್ಲ ಕಲ್ತಿದ್ದೆಲ್ಲ ಗುಮ್ಗೇರ. ನಂತರ 10th ಆದಮೇಲೆ ಕೆಲಸ ಮಾಡ್ಕೊತಾನೆ ಡಿಗ್ರಿ ಮುಗಿಸ್ಕೊಂಡಿದ್ದೀನಿ. ಬೆಂಗಳೂರಲ್ಲೇ ಟ್ರೈನಿಂಗ್ ಇತ್ತು, 6 ಫಿಲ್ಟರ್ ಮಿಷನ್ ರಿಪೇರಿ ಮಾಡೋದೆಲ್ಲ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ 2 ಇಯರ್ ಮಾಡಿದ ಮೇಲೆ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು. ಊರಿಗೆ ಬಂದ ಮೇಲೆ ಮದುವೆ ಮಾಡಿಕೊಂಡೆ. ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ ಸರ್, ರಿಜಿಸ್ಟರ್ ಇದು ಮಾಡಬೇಕು ಸರ್. ಫಸ್ಟಿಗೆ ತಹಸೀಲ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ಜಾತಿ, ಆದಾಯ, ನಮ್ಮ ವೈಫಂದು, ನಮ್ಮದು ಎಲ್ಲ ಸೇರಿಸ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನ್ ಸಬ್ಮಿಟ್ ಮಾಡಿದೆ ಸರ್. ಸಬ್ಮಿಟ್ ಮಾಡಿದ್ಮೇಲೆ ಸಮಾಜ ಕಲ್ಯಾಣ ಆಫೀಸ್ಗೆ ಕೊಟ್ಟಿದ ಮೇಲೆ ಅದು ನನಗೆ ಒಂದು 3 ತಿಂಗಳಿಗೆ ಅಮೌಂಟ್ ನನಗೆ ಆಟೋಮೆಟಿಕ್ ಅವರು ಡಿ ಕೊಡ್ತಾರೆ ಸರ್. ಡಿ ಮುಖಾಂತರ ನಮಗೆ ಅಮೌಂಟ್ ಜಮಾ ಆಗಿಬಿಡ್ತದೆ ಸರ್. 3 ಲಕ್ಷ ಫಸ್ಟಿಗೆ ಸ್ಟಾರ್ಟಿಂಗ್ 1.5 ಲಕ್ಷ ಬಂತು ಸರ್. ಆಮೇಲೆ ಒಂದು 3 ವರ್ಷ ಬಿಟ್ಟು 1,75,000 ಬಂತು. ಅಂದರೆ ಅದಕ್ಕೆ ಬಡ್ಡಿ ಹಾಕಿ ಕೊಡ್ತಾರೆ ಸರ್ 3 ವರ್ಷ ಬಿಟ್ಟು. ಅದನ್ನು ನಾನು ಮತ್ತೆ ಮರುಬಳಕೆ ಮಾಡಿಕೊಂಡಿದ್ದೀನಿ ಸರ್. ಅಂದರೆ ದೇವದಾಸಿ ಮಕ್ಕಳಿಗೆ ಅಂತೇಳಿ ಸರ್ಕಾರದಿಂದ ನಮಗೆ ಸಹಾಯ ಬಂತು ಸರ್, 3 ಲಕ್ಷ ಬಂತು. ಅದರಿಂದ ನನಗೇನಾಯಿತು, ಉಳಿತಾಯ ಆಯ್ತು ಸರ್. ಅವರು ಮದುವೆ ಮಾಡಿದ್ರಿಂದ ಖರ್ಚನ್ನು ನನಗೆ ಉಳಿತು. ಅವರೇ ಮದುವೆ ಮಾಡಿಕೊಟ್ಟರು, ಜೊತೆಗೆ 3 ಲಕ್ಷ ಸಹಾಯಧನ ಕೂಡ ಕೊಟ್ಟರು. ಇದರಿಂದ ನನಗೇನಾಯಿತು, ಬೆನಿಫಿಟ್ ಆಯ್ತು ಸರ್, ಉಳಿತಾಯ ಆಯಿತು. ಬಂದಂಥ ದುಡ್ಡನ್ನು ಏನು ದುರ್ಬಳಕೆ ಮಾಡಿಕೊಳ್ಳೋದೇ ಇಂಥ ನಮ್ಮ ಮೆಟ್ರಲ್ಗೆ ಫಿಲ್ಟ್ರಿಗೆಲ್ಲ ತರಿಸ್ಕೊಂಡು ಇವನ್ನ ಸೇಲ್ಸ್ ಮಾಡಿಸ್ಕೊಂತ ರಿಪೇರಿ ಮಾಡ್ಕೊತ ಇವಾಗ ನನ್ನದೇ ಓನ್ ಆಫೀಸ್ ಮಾಡ್ಕೊಂಡಿದ್ದೀನಿ ಸರ್. 2 ಸಲ ನಮ್ಮ ದೇವದಾಸಿ ಹೆಣ್ಮಕ್ಳು ಮದುವೆ ಮಾಡಿದ್ವಿ 2 ಬೇರೆ ಮದುವೆ ಮಾಡಿದ್ವಿ ಅಂದ್ರೆ ನಾವು ಯಾರ್ದು 1 ರೂಪಾಯಿ ಇಸ್ಕೊಂಡಿಲ್ಲ ರೀ. ಬೇರೆ ಜಾತಿಯರ್ದು ನಾವು ಯಾರ್ದು ಇಸ್ಕೊಂಡಿಲ್ಲ ರೀ. ನಮ್ಮ ಕಾಸ್ಟ್ನಾಗ, ನಮ್ಮ ಜಾತಿಯಾಗ, ನಮ್ಮ ದೇವದಾಸಿ ಹೆಣ್ಮಕ್ಳು ಕೂಡ ಒಬ್ಬೊಬ್ರು 1,000 ರೂಪಾಯಿ ಹಾಕಿರ್ರಿ. ನಮ್ಮ ಮಾದ್ರ ಮಂದಿಯಾಗ ನಮ್ಮ ಜಾತಿಯಾಗ ಯಾರು ಮೆಂಬರ್ ಇರ್ತಾರೆ ರೀ ನಮ್ಮ ಜಾತಿಯಾಗ, ಅಂಥವ್ರು ಕೂಡ ರೊಕ್ಕ ಪಟ್ಟಿ ಐತಿವ್ರಿ. ಮದುವೆ ಮಾಡಕ್ಕೆ ಮತ್ತೆ ಬಡ್ರ ಮಕ್ಕಳಲ್ರಿ ನಮ್ಮ ಮಕ್ಕಳ. ಯಾರು ಮಾಡಬೇಕು? ಯಾರು ಇರ್ತಾರೆ ನಮ್ಮ ಜೊತೆಗೆ? ಅವ್ರು ಮಾಡ್ತಾರ ನಮ್ಮ ಮಕ್ಕಳು? ಒಂದು ದಿವ್ಸಕ್ಕೆ 5-6 ಹಳ್ಳಿ ಆಗ್ಬೇಕು. 5-6 ಹಳ್ಳಿಯಾಗಿಂದ ಮತ್ತೆ ಇಲ್ಲೇ ಬರಬೇಕು, ಖುಷಿಗೆ ಮುಖಬೇಕು. ಮತ್ತೆ ಮುಂಜಾನೆಸಿಗೆ ಇಲ್ಲಿ 7 ಹೊಡೆಯಬೇಕು. ಮತ್ತು ಬಿಟ್ಟಿರ್ತೀವಲ್ಲ ಹಳ್ಳಿಗೆ ಅಡ್ಡಾಡಬೇಕು. ಖುಷಿಗೆ ತಾಲೂಕಿಗೆ ಎಷ್ಟು ಹಳ್ಳಿ ಇರ್ತಾವ ಅಷ್ಟು ಹಳ್ಳಿಗೆ ಹೋಗಿ ಅಡ್ಡಾಡಿ ಇಸ್ಕೊಂಬರ್ಬೇಕು. ಅದು ಮದುವೆ ಮಾಡಿಂದ ಮತ್ತೆ ಇದ್ರಂತಂಗೆ ಆಗೈತ್ರಿ, ನಮ್ಮ ಮಕ್ಳದ್ದು ಹಿಂಗೆ ಪರಿಸ್ಥಿತಿ ಹಿಂಗೆ ಆಗೈತ್ರಿ ಅಂತ ಮತ್ತೆ ಬೆಂಗಳೂರಿಗೆ ಅಲ್ಲೇ ಅಡ್ಡಾಡಿಂದ ಹೆಣ್ಮಗಳಿಗೆ 5 ಲಕ್ಷ ಆಗೈತ್ರಿ, ಗಂಡು ಮಗನ 3 ಲಕ್ಷ ಆಗೈತ್ರಿ. ಇಷ್ಟು ಅನ್ಕರ ಆಗೈತಿ ಸರ. ನಾವು ಇಷ್ಟು ತಗೊಂಡಿವಿ. ನಮ್ಮಂತಂಗೆ ಯಾರು ಮುಂದೆ ಕುಂದ್ರದಲ್ಲ, ನಾವು ಕಾಲಲ್ದಾರಂತ ನಾನು ಕುಂತಿದ್ರೆ ನಾನು ಹೊಲ ಮಾಡ್ಕೊಂತಿದ್ದಿಲ್ರಿ. ಒಂದು ದೇವದಾಸಿ ಮಗಳು ಇರಬೇಕು, ಒಂದು ಗಂಡು ಮಗ ಇರಬೇಕು. ಹಂಗಾರೆ ದುಡ್ಡು ಕೊಡ್ತು ಸರ್ಕಾರ. ಹುಡುಗಿಗೆ 3 ಲಕ್ಷ ಕೊಡ್ಸಾನೆ, ಹುಡುಗಿಗೆ 5 ಲಕ್ಷ ಕೊಡ್ಸಾನೆ. ನಾವು ಸರ್ಕಾರದಿಂದ ಬರೀ ಮದುವೆ ಮಾಡ್ಕೊಂಡ್ ಕೂಡಲೇ ಮದುವೆ ಮಾಡಿಸಿದ ಕೂಡಲೇ ದುಡ್ಡು ಕೊಡ್ತಾರೆ ಅನ್ನೋದು ಅಷ್ಟೇ ಅಲ್ಲ, ಆ ದುಡ್ಡನ್ನು ಹೆಂಗೆ ಬಳಸ್ಕೋಬೇಕು, ನೀವು ಆ ದುಡ್ಡಿನಿಂದ ಹೆಂಗೆ ಬದುಕು ಕಟ್ಕೋಬೇಕು ಅನ್ನೋದು ಕೂಡ ನಾವು ಹೇಳುವಂಥ ಸಂದರ್ಭದಲ್ಲಿ ಅನೇಕ ಜನ ಆ ದುಡ್ಡುಗಳನ್ನು ಇಟ್ಕೊಂಡು ಡೈರಿಗಳನ್ನು ಮಾಡಿದರು, ಟ್ಯಾಕ್ಟ್ರಿಗಳನ್ನು ತೊಗೊಂಡ್ರು, ಪ್ಲಾಟ್ಗಳನ್ನು ತೊಗೊಂಡ್ರು, ಅಂಗಡಿಯನ್ನು ಹಾಕ್ಕೊಂಡ್ರು. ಈ ಥರ ಎಲ್ಲವನ್ನು ಅದನ್ನು ಬಳಸ್ಕೊಳಕ್ಕೆ ಅವಕಾಶ ಆಯಿತು. ನಮಗೆ ಸಂಘಟನೆ ಪರಿಚಯ ಆಗಿದ್ದು 2018ರಲ್ಲಿ. ನಾವು ಅಲ್ಲೇ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯಲ್ಲೇ ನಾವು ಮದುವೆ ಆಗಿರೋದು. ಸುಮಾರು ಜನರಿಗೆ ಈಗ ಪ್ರೋತ್ಸಾಹಧನ ಬಂದಿದ್ದಾಯಿತು. ಪ್ರೋತ್ಸಾಹಧನದಲ್ಲಿ ಕೆಲವೊಂದು ಜನ ಜೀವನ ಕಟ್ಕೊಂಡಿದ್ದಾರೆ. ಅದರಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ. ಬಟ್ ನಮಗೆ 2 ದೇವದಾಸಿ ಮಕ್ಕಳು ಮದುವೆ ಆದ ಒಂದು ಕಾರಣಕ್ಕಾಗಿ ನಮಗೆ ಪ್ರೋತ್ಸಾಹಧನ ಬರಲಿಲ್ಲ. ಸುಮಾರು ಸರಿ ಮನವಿ ಕೊಟ್ಟಿದ್ದೇವೆ CM ಅವರಿಗೆ, 2 ದೇವದಾಸಿ ಮಕ್ಕಳು ಮದುವೆ ಆದರೆ ಪ್ರೋತ್ಸಾಹಧನ ಬರಲ್ಲ ಅಂತೇನಿದೆಯಲ್ಲ, ಅದು ತಿದ್ದುಪಡಿ ಮಾಡಿರಿ, 2ರಲ್ಲಿ ಯಾರಿಗಾರು ಒಬ್ರಿಗೆ ಕೊಡಿರಿ. ನಮಗೆ ಯಾವ ದಾರಿ ತೋರಿಸಿದ್ರೆ ಅಂದರೆ ಸಂಘಟನೆಯಿಂದ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ ಹೋರಾಟ.
ಪ್ರೋತ್ಸಾಹಧನ ತಗೊಳ್ಳೋ ವಿಚಾರದಲ್ಲಿ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ. ಇಬ್ಬರು ದೇವದಾಸಿ ಮಕ್ಕಳಿದ್ದಂಥವ್ರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಅವ್ರಿಗೂ ನಿಮ್ಮಿಂದನೇ ಬರಲಿ. ಅದು ಸಂಘಟನೆ ಮೂಲಕ ನೀವು ಸಂಘಟನೆ ಕೈ ಜೋಡಿಸಿ ಅನ್ನೋ ಒಂದು ವಿಚಾರದಲ್ಲಿ ಭಾಳ ನಮ್ಗೆ ಅದು ಒಂದು ದಾರಿ ತೋರಿಸಿದಂತ ಆಯ್ತು. ಮೊದ್ಲು ಕೂಲಿ ಹೋಗಿದ್ರು ನೀನೊಬ್ರಲ್ಕ, ನೀನೊಬ್ರಲ್ಲಿ ಕೂಲಿ ಮಾಡ್ಕೊಂಡು ಬದುಕಿವಿ. ಮತ್ತು ಅವಾಗ ಈಗ ನಮ್ಮ ಹೊಲ್ದಾಗ ನಾವು ಇನ್ನೊಂದು ಮಂದಿ ಕೂಲಿ ತಂದು ದುಡಿಸ್ಕೊಂಡು ಬೀಸಿದ್ದೀವಿ ರೀ. ನಾವು ಸಂಘದ ಕಡೆಯಿಂದ ಬೋರ್ ಬಂದೈತೆ ರೀ. ನಾವು ಬೇಯಿಸಿ ಬೆಳೆದೀವಿ, ರೇಷ್ಮೆ ಹಾಕೀವಿ, ಶೇಂಗಾ ಹಾಕೀವಿ, ಮರಿ ಮಾಡ್ಕೊಂಡೀವಿ. ನಾವು ಮಕ್ಕಳು ಮರಿ ಹೊಲ್ದಾಗ ದುಡ್ಕೊಂಡು ತಿಂತು, ನಮ್ಮ ಹೊಲ್ಕೊಂಡು ಏನೋ 4 ಜನ ಕೂಲಿ ದುಡಿಸ್ಕೊಂತು. ಎಲ್ಲ ಚೆಂದಾಗಿ ಐತ್ರಿ ಈಗ ನಮ್ಮ ಬೆಳೆ. ವೇದಿಕೆಯಿಂದ ಮತ್ತು ಅದ ರೀ ಸರ, ಅಲ್ಲೇ ಇಲ್ಲೇ ಮೀಟಿಂಗ್ ಮಾಡಿದ್ವಿ. ಯಾರು ರೀ ಸರ್ ಮೀಟಿಂಗ್ ಮಾಡಿಂದ ಕೊಪ್ಪಳ ಕಟ್ಟಿದ್ವಿ. ಯಾರೇ ಸರ ಒಂದಲ್ಲ ಅಂತ 20 ಬೇರೆ 2 ದಿನಕ್ಕೊಮ್ಮೆ ಅಡ್ಡಾಡ್ದ ಕೊಪ್ಪಳಕ್ಕೆ ಅಡ್ಡಾಡಿ ಅವ್ರು ಒಂದು ಸರ್ ಸಿಕ್ಕರು ಒಂದು ಸರ್ ಸಿಗ್ತಿದ್ದಿಲ್ಲ ರೀ ಸರ್. ನಮ್ಮನ್ನ ಇವನ್ನ ಡಾಕ್ಯುಮೆಂಟ್ಸ್ ತೊಗೊಳಕ ಒಂದು ಸರ್ ಸಿಕ್ಕರು ಒಂದು ಸರ್ ಸಿಗ್ತಿದ್ದಿಲ್ಲ. ಇವತ್ತು ಒಬ್ರು ಸಿಕ್ಕ್ರಿಲ್ಲ, ಒಬ್ರು ಸಿಗ್ತಿದ್ದಿಲ್ಲ. ಮತ್ತೆ ಹೋಗ್ಬೇಕು, ಮತ್ತೆ ಅಲ್ಲಿ ನೀವು ಕುಂದಿರ್ಬೇಕು, DC ಆಫೀಸಿನ ಮುಂದೆ ಕುಂದಿರ್ಬೇಕು. ನಮ್ಗೆ ಕೊಡಗಲ್ಲ ಇವರು, ನಾವು ಹಿಂಗೆ ಬಿಟ್ರೆ ಕೊಡಗಲ್ಲ, ನಾವು ಒಟ್ಟು ಹೋರಾಟ ಮಾಡ್ಬೇಕು, ನಮ್ಗಂದ್ರೆ ಕೊಡ್ತಾರ ಅಂತಂದ್ರೆ ನಾವು ಹೋಗಿ ಕುಂದಿರ್ತಿದ್ವಿ ರೀ ಸರ್ ಅಲ್ಲಿ. ಈಗ ಭೂಮಿ ಕೊಟ್ಟೈತಿ, ಜಮೀನು ಕೊಟ್ಟೈತಿ, ಅದಕ್ಕೆ ನೀರು ಬಿದ್ದೈತಿ. ನೀರು ಬಿದ್ದ ಮೇಲೆ ಈಗ ಸ್ವಲ್ಪ ಕಂಬ ಗಿಂಬ ಎಲ್ಲ ಚೆನ್ನಾಗಿ ಕೊಟ್ಬಿಟ್ರೆ ನಾನು ಒಟ್ಟು ದುಡ್ಕೊಂಡು ತಿನ್ಬೇಕು ಅನ್ನೋದು ಒಂದು ಆಸೆ ರೀ ಹೊಲ್ದಾಗ. ಬದಲಾವಣೆ ಆಗತ್ತೆ ರೀ ಸರ್. ಭೂಮಿ ಇರಲಿಲ್ಲ ಅಂದ್ರೆ ಎಲ್ಲಾರ ಬೇರೆಯವ್ರ ಹೊಲಕ್ಕೆ ದುಡಿಯಕ್ಕೆ ಹೋಗ್ಕಿರಿ. ಎಲ್ಲಾರ 100 ರೂಪಾಯಿ ದುಡ್ದು ಹೊಟ್ಟಿ ಬದುಕ್ರಿ. ನಮ್ಮ ಭೂಮಿ ನಮ್ಮ ತಾಕಿದ್ರಂದ್ರೆ ಸರ್, ಅದ್ರಾಗ ಮತ್ತು ಈಗ ಯಾವ್ದಾರ ನಮ್ಮ ಹೊಲ್ದಾಗ ದುಡಿದ್ರೆ ನಮ್ಗೆ ಒಂದು ರೊಟ್ಟಿ ಸಿಗುತ್ತೆ ರೀ. ಅದನ್ನ ಈಗ ಬಿತ್ತಿ ಬೆಳೆದ್ರಂದ್ರೆ 4 ಸೇರು ಕಾಳು ಹಾಕೋರು ಹೊಟ್ಟಿ ಬದುಕ್ತೀವಿ ರೀ. ಹೊಲ ಇಲ್ಲದ ಹೊಲ ಕೊಡ್ರಿ ಸರ್ ಅಂದಿ ಮಿಸ್ಟ್ರನ್ನ. ಹೊಲಕ್ಕೆ ದುಡ್ಡು ಹಾಕಾರ ಅವರಲ್ಲ ಹೊಲಕ್ಕೆ. ಇಲ್ಲಿ ಹೊಲ ಕೊಡ್ತಿದ್ದು ನಿನ್ನ ಹೊಲ, ಅದು ನಿನ್ನ ಆಸ್ತಿ, ಅದು ನೀನು ಹಾಕೊಂಡು ದುಡ್ಡು ಹಾಕಿರಿ ಹೊಲ ಕೊಡ್ತಾರೆ ಅವರು. ಕೊಪ್ಪಳ ಹೋದರೆ DC ಆಫೀಸ್ನಾಗ ಮಿನಿಮಮ್ ಊಟ ಮಾಡಲಾರ್ದೆ ಸಾಯಂಕಾಲವರೆಗೂ 5-6 ಗಂಟೆವರೆಗೂ ಊಟನೂ ಮಾಡ್ತಾಯಿಲ್ಲ. ಆ ಥರ ಕುಂತ್ಕೊಂಡ್ಬಿಟ್ಟು ಯಾವ ಥರ ಫೈಲ್ ರೆಡಿ ಮಾಡ್ತಾಯಿದ್ವಿ ಅಂದರೆ ಅಷ್ಟು ಫೈಲ್ ರೆಡಿ ಮಾಡಿದ್ರು ಒಂದೊಂದು ಟೈಮಲ್ಲಿ DM ಸಿಗ್ತಿದ್ದಿಲ್ಲ. ಆಮೇಲೆ ಒಂದೊಂದು ಟೈಮಲ್ಲಿ ಸರ್ ಯಾರು ಚೇತನ್ ಸರ್, ಸಚಿನ್ ಸರ್ ಸಿಗ್ತಾಯಿದ್ದಿಲ್ಲ. ಒಬ್ರು ಸಿಗ್ತಿದ್ರು, ಒಬ್ಬರು ಮತ್ತೆ ಕಾಯ್ಕೊಂತ ಕುಂದಿರ್ಬೇಕು. 6 ಗಂಟೆಗೆ ಬರ್ತಾರೆ, ಒಂದು 7 ಗಂಟೆಗೆ ಬರ್ತಾರೆ. ಅವರೆಲ್ಲ ಕುಂತು ಕಾಯ್ದು ಮಿನಿಮಮ್ ಊಟ ಮಾಡಲಾರ್ದೆ ರಾತ್ರಿ 11 ಗಂಟೆಗೆ ನಾವು ಕುಷ್ಟಿಗೆ ನಮ್ಮ ಊರಿಗೆ ಮನೆಗೆ ಬರ್ಬೇಕಾದ್ರೆ 11 ಗಂಟೆಗೆ ರೀಚ್ ಆಗ್ತಾಯಿದ್ವಿ ನಾವು. ಅಷ್ಟೊಂದು ಕಷ್ಟಪಟ್ಟು ನಾವೆಲ್ಲ ಇವತ್ತು ಮೆಟ್ಟಿಗೆ ಹೋರಾಡಿ ಇವತ್ತು ಮೆಟ್ಟಿಗೆ ಭೂಮಿ ಸಿಕ್ಕೈತೆ ಅಂದರೆ ನಮ್ಗೆ ಎಷ್ಟೊಂದು ಖುಷಿ ಅನ್ನಿಸ್ತಾ ಇದೆ. ಎಲ್ಲಮ್ಮ ಇರೋದು ಜಮೀನು ಅದ? ಆ ಕಡ್ರಿ ಅಲ್ಲಿ ಮಾಗಿ ಮಾಡ್ಸಿವಲ್ರಿ, ಕರೆ ಮಣ್ಣು ಕಾಣಿಸುತ್ತಾ ಫಸ್ಟಿಗೆ ಬಂದ್ಗಟ್ಟನ ಐತಲ್ರಿ ಅದ. ಭೂಮಿ ಇಲ್ರಿ ಭೂಮಿ ಕೊಡ್ರಿ, ಭೂಮಿ ಇಲ್ರಿ ಭೂಮಿ ಕೊಡ್ರಿ ಅಂದ್ವಿ, ಕೊಟ್ಟಾರ್ರಿ. ಈಗ ಮಾಡ್ಕೊಂಡು ಉಣ್ಣೋ ಧರ್ಮ ನಮ್ಮದು. ಅವರು ಕೊಟ್ಟಾರ, ನಾವು ಅಡ್ಡಾಡಿದ್ಕಿಂತನೂ ನಮ್ಗೆ ಅವರು ಸಹಾಯ ಮಾಡಿದ್ರು. ಈಗ ಮಾಡ್ಕೊಂಡು ಉಣ್ರಿ ಅಂತ ಅವ್ರು ಸಹಾಯ ಮಾಡ್ರೆ ನಾವು ಮಾಡ್ಕೊಂಡು ಉಣ್ಣೋ ಧರ್ಮ ನಮ್ಮದು. ಹಾಗಾಗಿ ನಮ್ಮ ಜನ ಎಲ್ಲರೂ ಕೃಷಿ ಆಧಾರಿತವಾಗಿ ಜೀವನ ಮಾಡ್ತಾ ಇರೋದ್ರಿಂದ ನಮ್ಮ ದೇವದಾಸಿ ತಾಯಂದರಿಗೆ ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಕೊಡ್ರಿ, ಇದೊಂದು ಶಾಶ್ವತ ಪರಿಹಾರ ಅವರಿಗೆ. ಮೊದಲನೇ ಬಾರಿಗೆ ಕುಷ್ಟಗಿಯಲ್ಲಿ ಮಾಡಿದಂಥ ಪ್ರಯತ್ನದಿಂದ ಅವರೆಲ್ಲರಿಗೂ 18 ಜನರಿಗೆ 51 ಎಕರೆ ಭೂಮಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಒಣ ಬೇಸಾಯಗಳಿಗೆ ನೀರಾವರಿ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ನಮ್ಗೆ ಬೋರು ದೇವಸ್ಥಾನ ಅಂದ್ರೆ ಬೋರ್ ಹಾಕಿ ಕೊಡ್ರಿ ಸರ್, ಕೊಳವೆ ಬೋರ್ ಕೊಡ್ರಿ ಅಂತೇಳಿ. ಬೋರ್ ಅವ್ರು ಸಹಿ ಮಾಡಿದ್ರೆ ಮುಂಜೂರು ಹಾಕವ, ಅವ್ರು ಮಾಡ್ಲಿಕ್ಕೆ ಆಗಲ್ಲ, ಗ್ರಾಂಟ್ ಅವ್ರ ಕೈಗೆ ಇರ್ತಲ್ಲ ಸಮಾಜ ಕಲ್ಯಾಣ. ಸುಮಾರು 2 ಬೋರ್ವೆಲ್ ಹಾಕ್ಸ್ಕೊಂಡಿದ್ದೀನಿ ಸರ್. 2 ಬೋರ್ವೆಲ್ ತೊಗೊಂಡಿದ್ದೀನಿ, ಒಂದು ಹೈನುಗಾರಿಕೆ ತೊಗೊಂಡಿದ್ದೀನಿ, ಒಂದು ಲೋನ್ ತೊಗೊಂಡಿದ್ದೀನಿ ಸರ್. ಅಭಿವೃದ್ಧಿ ನಿಗಮದಿಂದ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಒಂದು ಲೋನ್ ತೊಗೊಂಡಿದ್ದೀನಿ, ಕಂಪ್ಯೂಟರ್ ಸೆಂಟರ್ ಅಂತೇಳಿ. ಅದನ್ನೆಲ್ಲ ತೊಗೊಂಡು ನಮ್ಮ ತಾಯಾರ ಹೆಸರಲ್ಲೇ ಒಂದು ಹೈನುಗಾರಿಕೆ ಲೋನ್ ಹಾಕ್ಸ್ಕೊಂಡಿದ್ದೀನಿ. ಅದನ್ನ ಇಟ್ಕೊಂಡು ಇವಾಗ ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸ್ವಾವಲಂಬಿ ಬದುಕು ಕಟ್ಕೊಳ್ಳೋಕ್ಕೆ ನಮಗೆ ಅದು ಲೋನು ಹೆಲ್ಪ್ ಆಗಿದೆ. ಮತ್ತು ಒಳ್ಳೆ ನಾನು ಮಾಡ್ತಕ್ಕಂಥ ಕೆಲಸ ಇವತ್ತು ನನ್ನ ಜೀವನ ನಾನು ಚೆನ್ನಾಗಿ ನಡೆಸ್ಕೊತ ಹೋಗ್ತಾಯಿದ್ದೀನಿ ಸರ್. ದೇವದಾಸಿ ಮಗಳು ಮದುವೆ ಮಾಡ್ಕೊಂಡಿದ್ದೀನಿ. ಅದೇ ನಾವು ಮದುವೆಗಿಂದ ಸರ್ಕಾರದಿಂದ ಪ್ರೋತ್ಸಾಹ ಧನ ಸಿಕ್ತಿ, ಅದರಿಂದ ಒಂದು ಹಸು ಮಾಡ್ಕೊಂಡಿದ್ದೀವಿ. ಹಸು ಮಾಡ್ಕೊಂಡು ಒಂದು ಆಕಳ 6-5 ಲೀಟ್ರ್ ಕೊಡುತ್ತೆ. ತಿಂಗಳಿಗೆ ನಮಗೆ 10,000 ಆಗುತ್ತೆ. ಅವು ಎಲ್ಲ ಡಾಕ್ಯುಮೆಂಟ್ಸ್, ಇವ್ರ ಡಾಕ್ಯುಮೆಂಟ್ಸ್ ಕೊಟ್ವಿ, ಎಲ್ಲ ಇನ್ಕಮು ಆದಾಯ ಎಲ್ಲ ಅವ್ರಿಗೆ ತಲುಪಿಸಿದ್ವಿ ನಾವು. ಹಂಗಾಗಿ ಅದು ಕೊಟ್ಟು ನಾವು ಫೈಲ್ ಕೊಟ್ಟು ಒಂದು 3-4 ತಿಂಗಳಿಗೆ ನಮ್ಮ ಅಕೌಂಟಿಗೆ 2.5 ಲಕ್ಷ ರೂಪಾಯಿ ಜಮಾ ಆಯಿತು. ಆಮೇಲೆ ಒಂದು ಬಾಂಡ್ ಕೊಟ್ಟಿದ್ರು,
ಅದು ಉಳ್ಕೆದ್ದು ಬಾಂಡು 2-3 ವರ್ಷದ ಮೇಲೆ ಬರ್ತಂತ ಹೇಳಿದ್ರು. ಬಂತದು ಹೋಗಿ ನಾವು ಕೊಪ್ಪಳದ ತಲೆ ಹೋಗಿ ಅಲ್ಲಿ ಹೋಗಿ ಆ ಬ್ಯಾಂಕಿಗೆ ಕೊಟ್ಟು ಒಳ್ಳೆ ನಮ್ಮ ಅಕೌಂಟಿಗೆ ಜಂಟ್ ಅಕೌಂಟಿಗೆ ಅವರು ರೊಕ್ಕ ಹಾಕಿದ್ರು. ಆ ರೊಕ್ಕದಲ್ಲಿ 3 ಆಕಳ ತಗೊಂಡಿದ್ದೀವಿ. ಉಳ್ಕೆದ್ದು ಎಫ್ ಡಿ ಮಾಡಿದ್ದೀವಿ. ನಮ್ಮ ಹುಡ್ರು ಇದ್ದಾರಂತೆ ಎಫ್ ಡಿ ಮಾಡಿದ್ದೀವಿ. ಈಗಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಇನ್ನೇ ಆಕಳ ಜಾಸ್ತಿ ಮಾಡ್ಬೇಕು ಅದಕ್ಕೆ ಅಂತ ಮಾಡಿದ್ವಿ. ಈ ವೇದಿಕೆ ವತಿಯಿಂದ ಏನು ಲೋನ್ಗಳನ್ನು ಪಡ್ಕೊಂಡಾದ್ಮೇಲೆ ನಾವು ಏನು ಮಾಡಿದ್ವಿ ಅಂದರೆ ನಮ್ದು ಇದು ಏನು ಜಮೀನು ಕಾಣುತ್ತಲ್ಲ, ಈ ಜಮೀನಲ್ಲಿ ತುಂಬ ಕಾಡು ಥರ ಇತ್ತು. ಅದು ಅಂದರೆ ಬಂಡೆಕಲ್ಲು ಮತ್ತು ಮರ ಆ ಥರ ಇದ್ದಾಗ ನಾವು ಏನು ಮಾಡಿದ್ವಿ ಅಂದರೆ ಆ ಲೋನ್ ಪಡ್ಕೊಂಡಿದ್ದ ಅಮೌಂಟ್ನ ನಾವು ಯಾವುದೇ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡ್ಲಾರ್ದೆ ಉಪಯೋಗ ಪಡಿಸ್ಕೊಂಡು ಅದನ್ನು ಹೊಲನೆಲ್ಲ ತುಂಬ ಕ್ಲೀನಾಗಿ ಮಾಡ್ಕೊಂಡ್ವಿ. ಯಾಕೆ ಮಾಡ್ಕೊಂತು ಅಂದರೆ ಸ್ವಾಭಿಮಾನದ ಒಂದು ಬದುಕನ್ನು ಕಟ್ಕೊಳ್ಬೇಕು. ಬೇರೆದವ್ರ ಹತ್ರ ನಾವು ಯಾರಿಗೂ ಕೂಡ ಕೈ ಚಾಚಬಾರ್ದು. ನಮ್ಮ ಜಮೀನು ಅಂತಂದರೆ ಅದು ನಮ್ಮ ಹೆಮ್ಮೆ ಅಂತ ನನಗನ್ಸುತ್ತೆ. ಸುಮಾರು ಜನ ಇದ್ದಾರೆ. ಕೆಲವೊಬ್ಬರು ಕಿರಾಣಿ ಶಾಪ್ ಇಟ್ಕೊಂಡಿದ್ದಾರೆ, ಕೆಲವೊಬ್ಬರು ವೆಹಿಕಲ್ ತಗೊಂಡು ಅದ್ರ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಟ್ರಾವೆಲ್ಸ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಕಾರ್ ತಗೊಂಡಿದ್ದಾರೆ ಬಾಡಿಗೆ ದುಡಿಸ್ಲಿಕ್ಕೆ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಮಾಡಿದ್ದಾರೆ. ಬೇರೆಯವ್ರ ಹತ್ರ ಯಾಕೆ ನಾವು ಇನ್ನತ್ರ ಇದು ಮಾಡ್ಬೇಕು, ಈಗ ನಮ್ಮ ಸ್ವತಃ ಬಂದಿದ್ದೆಲ್ಲ ನಾವು ಮುಂದರ್ದ್ಬಿಟ್ಟು ಮಾಡೋಣ, ಚೆನ್ನಾಗಿ ಬೆಳಿಬೇಕಲ್ಲ ಅನ್ನೋ ಒಂದು ಉದ್ದೇಶ. ಒಂದು 100 ಜನರಿಗೆ 3 ಕೋಟಿ ರೂಪಾಯಿ ಯೋಜನೆಯಲ್ಲಿ ಅನುದಾನವನ್ನು ಎತ್ತಿಟ್ಟು ಒಂದು 100 ಬೋರ್ವೆಲ್ಲನ್ನು ಒಂದೇ ಕಡಿತದಲ್ಲಿ 100 ಬೋರ್ವೆಲ್ಗಳನ್ನು ಕುಷ್ಟಗಿ ಕೊಡ್ತಾರೆ. ಭೂಮಿ ಒಂದದೇ ಇರ್ತಕ್ಕಂಥ ತಾಯಂದಿರಿಗೆ ಕೂಲಿ ಕಾರ್ಮಿಕರಾಗಿ ಮಾಡ್ತಕ್ಕಂಥ ತಾಯಂದಿರಿಗೆ ಹೈನುಗಾರಿಕೆ ಲೋನ್ಗಳನ್ನು 136 ಜನರಿಗೆ ಕೊಡ್ತಾರೆ. ಆಗ ಅವ್ರು ಕೊಟ್ಟಿರೋಂಥ ಅನುದಾನ 17-18 ಅನುದಾನದಲ್ಲಿ ಹೆಚ್ಚು ಕಮ್ಮಿ 6 ಕೋಟಿ ಅನುದಾನ ಆಗುತ್ತೆ ಅವತ್ತಿನ ದಿವಸ. ಮತ್ತು ದೇವದಾಸಿ ಮಕ್ಕಳಿಗೆ ಒಂದು ಮೀಸಲಾತಿ ಇರಲಿಲ್ಲ ಸರ್. ಮಕ್ಕಳಿಗೆ ಈಗ ಅಂಗನವಾಡಿ ಅಂತ ಒಂದು ಪೋಸ್ಟ್ ಬಂದ ತಕ್ಷಣ ದೇವದಾಸಿ ತಾಯಂದ್ರೆ ಈಗ ಅಂಗವಿಕಲತೆ ಮೀಸಲಾತಿ ಇದೆ, ಮಾಜಿ ವಿಧವಾ ಮೀಸಲಾತಿ ಇದೆ, ಕೆಲವೊಂದಿಷ್ಟು ಕನ್ನಡ ಮಾಧ್ಯಮ ಗ್ರಾಮೀಣ ಈ ಥರ ಮೀಸಲಾತಿ ಇರ್ತಕ್ಕಂಥದ್ದು ನಮ್ಮ ದೇವದಾಸಿ ಕುಟುಂಬಕ್ಕೆ ಮೀಸಲಾತಿ ನೌಕರಿಯಲ್ಲಿ ಇರಲಿಲ್ಲ. ಈ ಒಂದು ಮೀಸಲಾತಿನ ನಮಗೂ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಮಟ್ಟಿಗೆ ನಾವು ಹೋಗಿ ಅವರಿಗೆ ತಲುಪಿಸಿದ ನಂತರ ಈಗ ಪ್ರತಿಯೊಂದು ಕಾಲಮಲ್ಲಿ ದೇವದಾಸಿ ಮಾಜಿ ದೇವದಾಸಿ ಮಕ್ಕಳ ಮೀಸಲಾತಿ ಅಂತಲೂ ಈಗ ಸಿಗ್ತಾ ಇದೆ. ದೇವದಾಸಿಯರ ಮೀಸಲಾತಿ ಅಂತ ಬರ್ತಾ ಇದೆ ಸರ್. ಮತ್ತು ತಾಯಂದಿರ ಮಕ್ಕಳಿಗೆ ಅನೇಕ ಸೌಲಭ್ಯಗಳು ತಲುಪ್ತಾ ಇಲ್ಲ. ಅವರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಬರೀ ಅವ್ರ ತಾಯಂದಿರಿಗೆ ಕೊಟ್ಟರೆ ಅವ್ರ ಮಕ್ಕಳ ಪರಿಸ್ಥಿತಿ ಕೂಡ ಈ ಥರ ಇದೆ ಅಂತಂದು ನಾವು ಒಂದು ಕರಪತ್ರವನ್ನು ಮಾಡಿ ಇಡೀ ತಾಲೂಕಲ್ಲಿ ನಾವು ಹಂಚಿದ್ವಿ. ಆ ಕರಪತ್ರವನ್ನು ಕೂಡ ಬೇಡಿಕೆಯಾಗಿ ಅವ್ರಿಗೆ ಕೊಟ್ಟಿವಿ. ಅವರು ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಅಂತಂದು ಅದನ್ನು ದಾಖಲಿಸಿಕೊಂಡು ಸರ್ಕಾರದಿಂದ ಆಯೋಗದಿಂದ ಸರ್ಕಾರಕ್ಕೊಂದು ಪತ್ರ ಮಾಡ್ತಾರೆ. ದೇವದಾಸಿ ಅವರು ಮತ್ತು ದೇವದಾಸಿ ಮಕ್ಕಳು ಇನ್ನೂ ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಇವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಅಂದರೆ ಅರೆ ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮತ್ತು ಇನ್ನೊಂದರ ಮೇಲೆ ಕೆಲಸಕ್ಕೆ ತಗೊಳ್ಳುವಂಥ ಸಂದರ್ಭದಲ್ಲಿ ಇವ್ರಿಗೆ ಮೊದಲನೇ ಆದ್ಯತೆ ಕುಟುಂಬಕ್ಕೆ ಕೊಡ್ರಿ. ಒಂದು 18 ಜನರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಡಿ ಗ್ರೂಪ್ ಇರ್ಬೋದು, ಅಡುಗೆ ಕುಕ್ ಇರ್ಬೋದು, ಅಥವಾ ಬ್ಯಾಂಕ್ಗಳಲ್ಲಿರ್ಬೋದು ಅನೇಕ ಕಡೆಗೆ ಉದ್ಯೋಗಗಳನ್ನು ಕೊಡಿಸುವಂಥ ಈ ಸುತ್ತಲೆಯಿಂದ ಆಯಿತು. ಇದು ಕೇವಲ ನನ್ನ ಬದುಕಲ್ಲ, ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಅಥವಾ ಇಡೀ 16 ಜಿಲ್ಲೆ ಏನದಾರ 46,000 ದೇವದಾಸಿ ಮಹಿಳೆಯರದಾರ. ಅವರು ಚಿತ್ರಣವನ್ನು ಅಥವಾ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಬದಲಾವಣೆಗೆ ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆ ತುಂಬ ಇವತ್ತಿಗೂ ಕೂಡ ತುಂಬ ಪರಿಶ್ರಮ ಪಡ್ತಾ ಇದೆ. 2018ರಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಮತ್ತು ದೇವದಾಸಿ ಮಹಿಳಾ ವೇದಿಕೆಯ ಮಹಿಳಾ ಮತ್ತು ಮಕ್ಕಳ ವೇದಿಕೆಯ ಸದಸ್ಯರಿದ್ದಾರೆ. ಅವರು ಮಹಿಳೆಯರು, ಮಕ್ಕಳನ್ನುವಾಗ ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ಸೇರಿಸಿ ಮತ್ತು ಈ ಥರ ಇದನ್ನು ಇನಿಷಿಯೇಟಿವ್ನ ಶುರು ಮಾಡಿರ್ತಕ್ಕಂಥ ವಿಚಾರವಂತರು ಸೇರಿಕೊಂಡು ರಾಷ್ಟ್ರೀಯ ಕಾನೂನು ಶಾಲೆಯ ಒಡಗೂಡಿ ಸಮಗ್ರವಾದಂಥ ಒಂದು ಸಮಗ್ರ ದೇವದಾಸಿ ಪುನರ್ವಸತಿ ಕಾಯ್ದೆ ಅಥವಾ ಬಿಲ್ ಅನ್ನೋಂಥದ್ದನ್ನು ರೆಡಿ ಮಾಡಿತು. ಮೋಸ್ಟ್ಲಿ ಭಾರತದ ಇತಿಹಾಸದಲ್ಲಿ ಅಥವಾ ಕರ್ನಾಟಕ ಇತಿಹಾಸದಲ್ಲಿ ಯಾರು ಸಮಸ್ಯೆಗೆ ಒಳಗಾಗಿದ್ದಾರೋ ಅವರನ್ನು ಸೇರಿಸಿಕೊಂಡು ಮಾಡಿರ್ತಕ್ಕಂಥ ಕಾಯ್ದೆ ನನ್ನ ಒಂದು ಅನುಭವದಲ್ಲಿ ಗೊತ್ತಿಲ್ಲ. ಆದರೆ ಇದೊಂದು ಯಾವ ಸಮುದಾಯ ಅದಕ್ಕೆ ಒಳಗಾಗಿದೆ ಅವ್ರ ಕಷ್ಟಗಳನ್ನ ಅವರ ಅನುಭವಗಳನ್ನ ಇಟ್ಕೊಂಡು ಒಂದು ಕಾಯ್ದೆ ಮಾಡೋದಿದೆಯಲ್ಲ,
ಅದನ್ನು ಒಂದು ಇದು ಪ್ರಥಮ ಅಂತ ನಾನು ಭಾವಿಸ್ತೀನಿ. ಇದ್ರೆ ಇರ್ಬೋದು, ನನ್ನ ತಿಳುವಳಿಕೆಗೆ ಬಂದಿಲ್ಲ. ಹಂಪಿ 3 ದಿನ ಇಟ್ಟಿದ್ರು ರೀ ಹಂಪಿ 3 ದಿನ ಇಟ್ಟಿದ್ರು ರೀ ಸಂಘ ಮಂದಿ ಎಲ್ಲ ಜನ ಎಲ್ಲ ತಾಲೂಕು ಪಂಚಾಯತ್ಯಾರನ್ನ ಅವು ಇವ್ರನ್ನ ಕರೆಸಿ ಅವು ಯಾರವ್ರು ನಮ್ಗೆ ಅನ್ನಕ್ಕೆ ಬರಲ್ಲ ಅವ್ರಿಗೆ ಸರ್ಗೆ DC ಸರ್ನ ಕರೆಸಿ ಅವ್ರನ್ನೆಲ್ಲ ದೊಡ್ಡವ್ರನ್ನ ಕರೆಸಿ 3 ದಿನ ಸಂಘ ಇಟ್ಕೊಂಡಿರಿ ಸರ್. ದೇವದಾಸಿ ಮಕ್ಕಳು ಓದ್ಕೊಂಡಿದ್ರು ಕೂಡ ತಂದೆ ಇಲ್ಲದ ಕಾರಣದಿಂದ ಮುಂದಕ್ಕೆ ಹೋಗಲಾರ್ದಂಥ ಪರಿಸ್ಥಿತಿ. ತಂದೆ ಹೆಸರೇನಂತ ಕೇಳಿದಾಗ ಹೇಳಲಿಕ್ಕಾಗಿಲ್ಲ. ಅಲ್ಲಿ ತಂದೆ ಹೆಸರು ಭಾಳ ಪ್ರಧಾನ ಆಗ್ತದೆ, ಪುರುಷ ಪ್ರಧಾನ ಸಮಾಜ, ಹೇಳಿಲ್ಲ. ಸೊ ಹಂಗಾಗಿ ಅವಹೇಳನಕ್ಕೊಳಗಾಗಿ ಎಷ್ಟೋ ಜನ ಸರ್ಕಾರಿ ನೌಕರಿಯಿಂದ ವಂಚಿತರಾಗಿರುವಂಥವ್ರು. ಮುಂದೆ ದೇವದಾಸಿ ಅಂತ ಪದ್ಧತಿ ಅಂತ ನಿಷೇಧ ಮಾಡಿದ್ದಾರೆ ಸರ್ಕಾರ. ಇವಾಗ ಇರ್ತಕ್ಕಂಥವ್ರು ಇಂಥ ಮದುವೆ ಮಾಡ್ಕೊಂಡು ಸಹಾಯಧನ ಪಡ್ಕೊಂಡು ಆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳೋದನ್ನೇ ಸ್ವಯಂವಾಗಿ ಒಂದು ಸ್ವಾವಲಂಬನೆ ಬದುಕನ್ನು ಕಟ್ಕೋಬೇಕಂತ ನಾನು ಹೇಳ್ತೀನಿ ಸರ್ ಎಲ್ಲರಿಗೆ. ಇನ್ನೊಂದು ಮಕ್ಕಳಲ್ಲಿ ಮಕ್ಕಳು ಶಿಕ್ಷಣವಂತರಾಗಬೇಕು. ದೇವದಾಸಿ ಮಕ್ಕಳಾಗಿರಲಿ, ಸಮುದಾಯದ ಮಕ್ಕಳಾಗಿರಲಿ ಶಿಕ್ಷಣವಂತರಾಗಿರ್ಬೇಕು. ಬಿಟ್ಟರೆ ನಾವು ಈ ಸಮಾಜದಲ್ಲಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಬೇಕು. ಇವಾಗ ಖುಷಿ ಅನಿಸ್ತೈತೆ ರೀ. ನಮ್ಮದ ಹೊಲ್ದಾಗ ನಾವೇ ದುಡ್ಕೊಂಡು ತಿನ್ಬೇಕು, ನಮಗೂ ಒಂದು ಬೋರ್ ಆತಲ್ಲ ಅನ್ನೋದೊಂದು ಖುಷಿ. ದನ ಕರ ಮೇಸಕ ಮಂದಿ ಹೊಲಕ್ಕೆ ಹೋಗಿದ್ದೀವಿ ರೀ ಸರ್. ನನಗೆ ಸರ್ಕಾರದವ್ರು ಹೊಲ ಕೊಟ್ರಲ್ಲ, ನಮ್ಮ ಹೊಲ್ದಾಗ ಇನ್ನೊಬ್ರು ಇದನ್ನ ಮಾಡಂಗೆ ಆತಲ್ಲ. ನಾವು ಮಂದಿ ಬೇದ್ ಬಿಡ್ತಿದ್ರಿ ಸರ್ ದನ ಹೊಡ್ಕೊಂಡು ಹೋದ್ರೆ. ಇಲ್ಲಿ ಯಾಕೆ ಬಂದಿ ಅಮ್ಮ, ನಡಿ ಅಮ್ಮ ನಡಿ, ನಮ್ಮದು ದನಗಳ ಮೇಯ್ಸ್ತಾವ ಅಂತಿದ್ರಿ ರೀ ಸರ. ಈಗ ನಂದ ಜಮೀನಾಗೈತಲ್ಲ, ಈಗ ನನ್ನ ಹೊಲ್ಕ ಬಂದು ನಾನಾ ಮೇಯ್ಸ್ಕೊಂಡು ಇದನ್ನು ಜೀವನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಆಸೆ, ಖುಷಿ ಅನಿಸ್ತೈತೆ ರೀ ಸರ್. ಭೂಮಿ ಐತೆ ಅನ್ನೋದು ಒಂದು ದೊಡ್ಡದ್ರಿ, ಭೂಮಿ ಇಲ್ಲ ಅಂತ ಅನ್ನೋದು ಮಾತಾ ಬೇರೆ ಇರ್ತೈತೆ ರೀ. ಈಗ ಎಲ್ಲರೂ ಅದ್ರಲಿಂದನ ಅನುಕೂಲ ಆಗೈತೆ ರೀ. ಇಷ್ಟಲ್ಲದೆ ಸುಮಾರು ಜನ ವೇದಿಕೆಯ ಮುಖಾಂತರ ಅವರು ಭೂಮಿ ಪಡ್ಕೊಳ್ಳಿಕ್ಕಾಗಿದೆ. ವೇದಿಕೆ ಮುಖಾಂತರ ಅವ್ರ ಜಮೀನುಗಳಿಗೆ ಬೋರ್ವೆಲ್ ಕೊಡಿಸ್ಕೊಳ್ಳಿಕ್ಕಾಗಿದೆ. ವೇದಿಕೆ ಮುಖಾಂತರ ಆಗ್ತಿದ್ದಂಥ ದೌರ್ಜನ್ಯಗಳನ್ನು ತಡೆಯಲಿಕ್ಕೆ ಸಾಧ್ಯ ಆಗಿದೆ. ವೇದಿಕೆ ಮುಖಾಂತರ ದೇವದಾಸಿ ಪದ್ಧತಿ ಇದು 6 ಕೇಸಲ್ಲಿ ಅದನ್ನು ದಾಸಿ ಬಿಡುವಂಥ ಸಂದರ್ಭ ಬಂದಾಗ ಅದನ್ನು ನಿಲ್ಲಿಸಿದಂಥ ಪ್ರಯತ್ನ ವೇದಿಕೆ ಮಾಡಿದೆ. ಇವೆಲ್ಲವೂ ಕೂಡ ಅವ್ರು ಮಾಡಿರುವಂಥದ್ದು. ಇವೆಲ್ಲವೂ ಏನು ಹೇಳ್ತದೆ ಅಂದರೆ, ಅವರು ಸಂಘಟಿತರಾಗಿ ಬಂದಾಗ ತಮ್ಮ ಸಮಸ್ಯೆಗೆ ತಾವೇ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಅವರಲ್ಲಿ ಬಂದಿದೆ. ನಿಜವಾಗ್ಲೂ ಆಗಿದೆ ಸರ್. ಯಾಕಂದ್ರೆ ಈಗ ಎಷ್ಟೋ ತಾಯಂದಿರು ನಮಗೆ ಒಂದೊಂದು ತಾಯಂದಿರಿಗೆ ಹೊಲ 1 ಎಕರೆನೋ 2 ಎಕರೆನೋ ಇರುವಂಥ ಹೆಣ್ಮಕ್ಳು, ಅದೇ 1 ಎಕರೆಗೆ ಸ್ವಲ್ಪ ನೀರು ಆತಂದ್ರೆ 1 ಎಕರೆದೊಳಗೆ 1 ಲಕ್ಷ ರೂಪಾಯಿ, ಒಂದು 70-80 ಸಾವಿರ ರೂಪಾಯಿ ಬೆಳಿತೀನಿ ಅನ್ನೋವಂಥ, ದುಡಿತೀನಿ ಅನ್ನೋವಂಥ ತಾಯಿ ಒಂದು ಧೈರ್ಯ ಇದ್ದಾಗ, ಆ ನೀರು ಇಲ್ದಾಗ ಪರಿಸ್ಥಿತಿ ಇದ್ದಿದ್ದೇ ಬೇರೆ. ಈಗ ಅದು ಬೋರಿಗೆ ಹೊಲಕ್ಕೆ 1 ಎಕರೆ ಹೊಲಕ್ಕೆ ನೀರು ಬೋರ್ವೆಲ್ ಹಾಕಿ ಆ ಬೋರ್ ಬಂದ ಮೇಲೆ ಆ ತಾಯಿ ಬದುಕು ಚೇಂಜಸ್ ಆಗಿರುವಂಥದ್ದೇ ಬೇರೆ. ಕುಷ್ಟಗಿಯಲ್ಲಿ ಪ್ರಾರಂಭವಾದಂಥ ದೇವದಾಸಿ ವಿಮುಕ್ತ ದೇವದಾಸಿ ಹೋರಾಟ ಏನಿದೆಯಲ್ಲ, ಅದು ಇಡೀ ಕರ್ನಾಟಕದ ದೇವದಾಸಿ ತಾಯಂದರಿಗೆ ಮಕ್ಕಳಿಗೆ ಒಂದು ಮಾದರಿಯಾದಂಥ ಒಂದು ಸಂಘಟನೆ ಆಗಿ ಬೆಳೀತಾ ಇದೆ. ಇಂದಿಗೆ 10 ವರ್ಷ ಆದರೂ ಸಹ ಮಾಡುವಂಥ ಕೆಲಸ ಜಾಸ್ತಿ ಇದೆ, ಆದರೆ ಮಾಡಿದಂಥ ಕೆಲಸ ಏನಿದೆಯಲ್ಲ ಅದೇನು ಕಮ್ಮಿ ಏನಿಲ್ಲ. ಆ ಕಾರಣದಿಂದ ಹೊಸ ಒಂದು ಸಮಗ್ರವಾದಂಥ ಒಂದು ಕಾನೂನನ್ನು ಮಾಡಬೇಕಾಗ್ತದೆ. ಆ ಕಾನೂನು ಮಾಡಬೇಕಾದ್ರೆ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ದೇವದಾಸಿಯರು, ಎಲ್ಲ ತಾಯಿಂದರು ಕೂಡ ಮಕ್ಕಳು ಒಗ್ಗಟ್ಟಾಗಬೇಕಾಗ್ತದೆ. ಅದಕ್ಕೆ ಚಳವಳಿ ಒಂದೇ ರೂಪ ಕೊಡಬೇಕಾಗ್ತದೆ. ಆ ಚಳವಳಿನೇ ಬಾಬಾ ಸಾಹೇಬರು ಹೇಳಿದಂಥ ಶಿಕ್ಷಣ ಸಂಘಟನೆ ಹೋರಾಟದ ನಿಟ್ಟಿನಲ್ಲಿ ಸಾಗಬೇಕಾಗ್ತದೆ. ಇದ್ರಂತಂಗ ಎಲ್ಲಿ ಭೂಮಿ ಐತೆ ಅಂತಾರ ಅದ್ರಂತಂಗೆ ನೋಡ್ರಿ, ಎಲ್ಲಿ ಐತೆ ಅಂತಾರ ಅಲ್ಲಿ ಆಫೀಸರು ಕೊಡ್ತೀವಂತ ಅವ್ರು ನಮ್ಮ ಮನೆಗೆ ಬರೋಗಲ್ಲ. ಅವರು ಕೊಡ್ತೀವಂತ ಬರೋಗಲ್ಲ. ಎಲ್ಲಾರ ಮಾಡಲಿ ನಮ್ಮಂತಂಗೆ ನೀವು ಒಂದು ವೇದಿಕೆ ಮಾಡ್ಕೇರಿ, ಒಂದು ಸಂಘ ಮಾಡ್ಕೇರಿ. ನಮ್ಮಂತಂಗೆ ನೀವು ಒಂದು ಸಂಘ ಮಾಡ್ಕೇರಿ. ಸಂಘ ಮಾಡ್ಕೊಂಡು ಸಂಘಲಿಂದ ಒಂದು ವೇದಿಕೆಯಿಂದ ಅಡ್ಡಾಡ್ರಿ ಅಂತ ಹೇಳ್ತೀನಿ. ಒಬ್ಬರಿಗೆ ಮಾಡಾಗಲ್ರಿ ಅವರು. ವೇದಿಕೆ ಅನ್ನೋದು ದೊಡ್ಡದ್ರಿ, ಎಷ್ಟಾಗಲಿ ವೇದಿಕೆ ಅನ್ನೋದು ದೊಡ್ಡದ್ರಿ.